ವಿರೋಧಗಳ ನಡುವೆಯೂ ಕೂಡ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ಆರಂಭವಾಗಿತ್ತು. ಕೆಡಿಬಿಐ ಮೂಲಕ ಸಾವಿರಾರು ಎಕರೆ ಭೂಮಿಯನ್ನ ನೀಡಲಾಗಿತ್ತು ಕೂಡ. ಆದರೆ ಅದಾನಿ ಪವರ್ಸ್ ಉದ್ಯಮಕ್ಕೆ ರಾಜ್ಯ ಸರ್ಕಾರ ಬಿಸಿ ಮುಟ್ಟಿಸಿದೆ. ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ. ಅದಾನಿ ಯುಪಿಸಿಎಲ್ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಹಿನ್ನಡೆ. ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ನೀಡಿದ ಭೂಮಿ ವಾಪಸ್. ಹೌದು, ಉಡುಪಿಯ ಕಾಪು ತಾಲೂಕಿನ ಪಡುಬಿದ್ರೆ ಭಾಗದಲ್ಲಿ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ನಿರ್ಮಾಣಕ್ಕಾಗಿ ಸರ್ಕಾರ ಸಾವಿರಾರು ಎಕರೆ ಭೂಮಿಯನ್ನ ಸಂಸ್ಥೆಗೆ ನೀಡಿತ್ತು. ಹಲವು ಎಕರೆ ರೈತರ ಭೂಮಿಯನ್ನ ವಶಪಡಿಸಿಕೊಂಡು ನೀಡಲಾಗಿತ್ತು. ಹಲವು ವಿರೋಧ ಹೋರಾಟಗಳ ನಡುವೆಯೂ 2008ರಲ್ಲಿ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ಕೂಡ ಆರಂಭ ಆಗಿತ್ತು. ಬಳಿಕ ಎರಡನೇ ಹಂತದ ವಿಸ್ತರಣೆಗಾಗಿಯೂ ಪಡುಬಿದ್ರೆ, ಎಲ್ಲೂರು ಹಾಗೂ ಸಾಂತೂರು ಗ್ರಾಮದಲ್ಲಿ 945 ಎಕರೆ ಭೂಮಿಯನ್ನ ನೀಡಲಾಗಿತ್ತು. ಆದರೆ ಇದೀಗ ಸರ್ಕಾರ ಎರಡನೇ ಹಂತದ ವಿಸ್ತರಣೆಗೆ ನೀಡಿದ ಭೂಮಿಯನ್ನ ವಾಪಸ್ ಪಡೆಯುವ ನಿರ್ಧಾರ ಮಾಡಿದೆ. ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ಕೊರತೆ ಹೆಚ್ಚಿದ್ದು ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಸಮಸ್ಯೆ ಉಂಟಾಗಿದೆ. ಇದೇ ಕಾರಣವನ್ನ ಇಟ್ಕೊಂಡು ಎರಡನೇ ಹಂತದ ವಿಸ್ತರಣೆಗೆ ನೀಡಿದ 945 ಎಕರೆ ಭೂಮಿಯನ್ನ ಸರ್ಕಾರ ವಾಪಸ್ ಪಡೆದಿದೆ. ಅದಾನಿ ಪವರ್ ಉದ್ಯಮಕ್ಕೆ ಇದು ಸಾಕಷ್ಟು ಹಿನ್ನಡೆಗೆ ಕಾರಣವಾದರೂ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿದೆ ಎನ್ನುವ ಅಭಿಪ್ರಾಯ ಕೇಳಿಬರುತ್ತಿದೆ. ಸದ್ಯ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಉಪಯೋಗವಿಲ್ಲದೆ ಹಾಳು ಮಾಡುವ ಬದಲು ಭೂಮಿಯನ್ನ ವಾಪಸ್ ರೈತರಿಗೆ ನೀಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಿದೆ. ಒಟ್ಟಾರೆ ಸರ್ಕಾರ ರೈತರ ಮಾತಿಗೆ ಕಿವಿಯಾಗುತ್ತಾ ಅಥವಾ ಕೈಗಾರಿಕೆ ಅಭಿವೃದ್ಧಿಯಿಂದ ಭೂಮಿಯನ್ನ ಸದುಪಯೋಗಪಡಿಸುತ್ತಾ ಅನ್ನೋದೇ ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ವಿರೋಧಗಳ ನಡುವೆಯೂ ಕೂಡ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ಆರಂಭವಾಗಿತ್ತು. ಕೆಡಿಬಿಐ ಮೂಲಕ ಸಾವಿರಾರು ಎಕರೆ ಭೂಮಿಯನ್ನ ನೀಡಲಾಗಿತ್ತು ಕೂಡ. ಆದರೆ ಅದಾನಿ ಪವರ್ಸ್ ಉದ್ಯಮಕ್ಕೆ ರಾಜ್ಯ ಸರ್ಕಾರ ಬಿಸಿ ಮುಟ್ಟಿಸಿದೆ. ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ. ಅದಾನಿ ಯುಪಿಸಿಎಲ್ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಹಿನ್ನಡೆ. ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ನೀಡಿದ ಭೂಮಿ ವಾಪಸ್. ಹೌದು, ಉಡುಪಿಯ ಕಾಪು ತಾಲೂಕಿನ ಪಡುಬಿದ್ರೆ ಭಾಗದಲ್ಲಿ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ನಿರ್ಮಾಣಕ್ಕಾಗಿ ಸರ್ಕಾರ ಸಾವಿರಾರು ಎಕರೆ ಭೂಮಿಯನ್ನ ಸಂಸ್ಥೆಗೆ ನೀಡಿತ್ತು. ಹಲವು ಎಕರೆ ರೈತರ ಭೂಮಿಯನ್ನ ವಶಪಡಿಸಿಕೊಂಡು ನೀಡಲಾಗಿತ್ತು. ಹಲವು ವಿರೋಧ ಹೋರಾಟಗಳ ನಡುವೆಯೂ 2008ರಲ್ಲಿ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ಕೂಡ ಆರಂಭ ಆಗಿತ್ತು. ಬಳಿಕ ಎರಡನೇ ಹಂತದ ವಿಸ್ತರಣೆಗಾಗಿಯೂ ಪಡುಬಿದ್ರೆ, ಎಲ್ಲೂರು ಹಾಗೂ ಸಾಂತೂರು ಗ್ರಾಮದಲ್ಲಿ 945 ಎಕರೆ ಭೂಮಿಯನ್ನ ನೀಡಲಾಗಿತ್ತು. ಆದರೆ ಇದೀಗ ಸರ್ಕಾರ ಎರಡನೇ ಹಂತದ ವಿಸ್ತರಣೆಗೆ ನೀಡಿದ ಭೂಮಿಯನ್ನ ವಾಪಸ್ ಪಡೆಯುವ ನಿರ್ಧಾರ ಮಾಡಿದೆ. ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ಕೊರತೆ ಹೆಚ್ಚಿದ್ದು ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಸಮಸ್ಯೆ ಉಂಟಾಗಿದೆ. ಇದೇ ಕಾರಣವನ್ನ ಇಟ್ಕೊಂಡು ಎರಡನೇ ಹಂತದ ವಿಸ್ತರಣೆಗೆ ನೀಡಿದ 945 ಎಕರೆ ಭೂಮಿಯನ್ನ ಸರ್ಕಾರ ವಾಪಸ್ ಪಡೆದಿದೆ. ಅದಾನಿ ಪವರ್ ಉದ್ಯಮಕ್ಕೆ ಇದು ಸಾಕಷ್ಟು ಹಿನ್ನಡೆಗೆ ಕಾರಣವಾದರೂ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿದೆ ಎನ್ನುವ ಅಭಿಪ್ರಾಯ ಕೇಳಿಬರುತ್ತಿದೆ. ಸದ್ಯ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಉಪಯೋಗವಿಲ್ಲದೆ ಹಾಳು ಮಾಡುವ ಬದಲು ಭೂಮಿಯನ್ನ ವಾಪಸ್ ರೈತರಿಗೆ ನೀಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಿದೆ. ಒಟ್ಟಾರೆ ಸರ್ಕಾರ ರೈತರ ಮಾತಿಗೆ ಕಿವಿಯಾಗುತ್ತಾ ಅಥವಾ ಕೈಗಾರಿಕೆ ಅಭಿವೃದ್ಧಿಯಿಂದ ಭೂಮಿಯನ್ನ ಸದುಪಯೋಗಪಡಿಸುತ್ತಾ ಅನ್ನೋದೇ ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ವಿರೋಧಗಳ ನಡುವೆಯೂ ಕೂಡ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ಆರಂಭವಾಗಿತ್ತು. ಕೆಡಿಬಿಐ ಮೂಲಕ ಸಾವಿರಾರು ಎಕರೆ ಭೂಮಿಯನ್ನ ನೀಡಲಾಗಿತ್ತು ಕೂಡ. ಆದರೆ ಅದಾನಿ ಪವರ್ಸ್ ಉದ್ಯಮಕ್ಕೆ ರಾಜ್ಯ ಸರ್ಕಾರ ಬಿಸಿ ಮುಟ್ಟಿಸಿದೆ. ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ. ಅದಾನಿ ಯುಪಿಸಿಎಲ್ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಹಿನ್ನಡೆ. ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ನೀಡಿದ ಭೂಮಿ ವಾಪಸ್. ಹೌದು, ಉಡುಪಿಯ ಕಾಪು ತಾಲೂಕಿನ ಪಡುಬಿದ್ರೆ ಭಾಗದಲ್ಲಿ
ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ನಿರ್ಮಾಣಕ್ಕಾಗಿ ಸರ್ಕಾರ ಸಾವಿರಾರು ಎಕರೆ ಭೂಮಿಯನ್ನ ಸಂಸ್ಥೆಗೆ ನೀಡಿತ್ತು. ಹಲವು ಎಕರೆ ರೈತರ ಭೂಮಿಯನ್ನ ವಶಪಡಿಸಿಕೊಂಡು ನೀಡಲಾಗಿತ್ತು. ಹಲವು ವಿರೋಧ ಹೋರಾಟಗಳ ನಡುವೆಯೂ 2008ರಲ್ಲಿ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ಕೂಡ ಆರಂಭ ಆಗಿತ್ತು. ಬಳಿಕ ಎರಡನೇ ಹಂತದ ವಿಸ್ತರಣೆಗಾಗಿಯೂ ಪಡುಬಿದ್ರೆ, ಎಲ್ಲೂರು ಹಾಗೂ ಸಾಂತೂರು ಗ್ರಾಮದಲ್ಲಿ 945 ಎಕರೆ ಭೂಮಿಯನ್ನ ನೀಡಲಾಗಿತ್ತು. ಆದರೆ ಇದೀಗ ಸರ್ಕಾರ ಎರಡನೇ ಹಂತದ ವಿಸ್ತರಣೆಗೆ ನೀಡಿದ ಭೂಮಿಯನ್ನ ವಾಪಸ್ ಪಡೆಯುವ ನಿರ್ಧಾರ ಮಾಡಿದೆ. ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ಕೊರತೆ ಹೆಚ್ಚಿದ್ದು ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಸಮಸ್ಯೆ ಉಂಟಾಗಿದೆ. ಇದೇ ಕಾರಣವನ್ನ ಇಟ್ಕೊಂಡು ಎರಡನೇ ಹಂತದ ವಿಸ್ತರಣೆಗೆ ನೀಡಿದ 945 ಎಕರೆ ಭೂಮಿಯನ್ನ ಸರ್ಕಾರ ವಾಪಸ್ ಪಡೆದಿದೆ. ಅದಾನಿ ಪವರ್ ಉದ್ಯಮಕ್ಕೆ ಇದು ಸಾಕಷ್ಟು ಹಿನ್ನಡೆಗೆ ಕಾರಣವಾದರೂ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿದೆ ಎನ್ನುವ ಅಭಿಪ್ರಾಯ ಕೇಳಿಬರುತ್ತಿದೆ. ಸದ್ಯ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಉಪಯೋಗವಿಲ್ಲದೆ ಹಾಳು ಮಾಡುವ ಬದಲು ಭೂಮಿಯನ್ನ ವಾಪಸ್ ರೈತರಿಗೆ ನೀಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಿದೆ. ಒಟ್ಟಾರೆ ಸರ್ಕಾರ ರೈತರ ಮಾತಿಗೆ ಕಿವಿಯಾಗುತ್ತಾ ಅಥವಾ ಕೈಗಾರಿಕೆ ಅಭಿವೃದ್ಧಿಯಿಂದ ಭೂಮಿಯನ್ನ ಸದುಪಯೋಗಪಡಿಸುತ್ತಾ ಅನ್ನೋದೇ ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ವಿರೋಧಗಳ ನಡುವೆಯೂ ಕೂಡ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ಆರಂಭವಾಗಿತ್ತು. ಕೆಡಿಬಿಐ ಮೂಲಕ ಸಾವಿರಾರು ಎಕರೆ ಭೂಮಿಯನ್ನ ನೀಡಲಾಗಿತ್ತು ಕೂಡ. ಆದರೆ ಅದಾನಿ ಪವರ್ಸ್ ಉದ್ಯಮಕ್ಕೆ ರಾಜ್ಯ ಸರ್ಕಾರ ಬಿಸಿ ಮುಟ್ಟಿಸಿದೆ. ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ. ಅದಾನಿ ಯುಪಿಸಿಎಲ್ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಹಿನ್ನಡೆ. ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ನೀಡಿದ ಭೂಮಿ ವಾಪಸ್. ಹೌದು, ಉಡುಪಿಯ ಕಾಪು ತಾಲೂಕಿನ ಪಡುಬಿದ್ರೆ ಭಾಗದಲ್ಲಿ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ನಿರ್ಮಾಣಕ್ಕಾಗಿ ಸರ್ಕಾರ ಸಾವಿರಾರು ಎಕರೆ ಭೂಮಿಯನ್ನ ಸಂಸ್ಥೆಗೆ ನೀಡಿತ್ತು. ಹಲವು ಎಕರೆ ರೈತರ ಭೂಮಿಯನ್ನ ವಶಪಡಿಸಿಕೊಂಡು ನೀಡಲಾಗಿತ್ತು. ಹಲವು ವಿರೋಧ ಹೋರಾಟಗಳ ನಡುವೆಯೂ 2008ರಲ್ಲಿ ಯುಪಿಸಿಎಲ್ ಪವರ್ ಪ್ರಾಜೆಕ್ಟ್ ಕೂಡ ಆರಂಭ ಆಗಿತ್ತು. ಬಳಿಕ ಎರಡನೇ ಹಂತದ ವಿಸ್ತರಣೆಗಾಗಿಯೂ ಪಡುಬಿದ್ರೆ, ಎಲ್ಲೂರು ಹಾಗೂ ಸಾಂತೂರು ಗ್ರಾಮದಲ್ಲಿ 945 ಎಕರೆ ಭೂಮಿಯನ್ನ ನೀಡಲಾಗಿತ್ತು. ಆದರೆ ಇದೀಗ ಸರ್ಕಾರ ಎರಡನೇ ಹಂತದ ವಿಸ್ತರಣೆಗೆ ನೀಡಿದ ಭೂಮಿಯನ್ನ ವಾಪಸ್ ಪಡೆಯುವ ನಿರ್ಧಾರ ಮಾಡಿದೆ. ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ಕೊರತೆ ಹೆಚ್ಚಿದ್ದು ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಸಮಸ್ಯೆ ಉಂಟಾಗಿದೆ. ಇದೇ ಕಾರಣವನ್ನ ಇಟ್ಕೊಂಡು ಎರಡನೇ ಹಂತದ ವಿಸ್ತರಣೆಗೆ ನೀಡಿದ 945 ಎಕರೆ ಭೂಮಿಯನ್ನ ಸರ್ಕಾರ ವಾಪಸ್ ಪಡೆದಿದೆ. ಅದಾನಿ ಪವರ್ ಉದ್ಯಮಕ್ಕೆ ಇದು ಸಾಕಷ್ಟು ಹಿನ್ನಡೆಗೆ ಕಾರಣವಾದರೂ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿದೆ ಎನ್ನುವ ಅಭಿಪ್ರಾಯ ಕೇಳಿಬರುತ್ತಿದೆ. ಸದ್ಯ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಉಪಯೋಗವಿಲ್ಲದೆ ಹಾಳು ಮಾಡುವ ಬದಲು ಭೂಮಿಯನ್ನ ವಾಪಸ್ ರೈತರಿಗೆ ನೀಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಿದೆ. ಒಟ್ಟಾರೆ ಸರ್ಕಾರ ರೈತರ ಮಾತಿಗೆ ಕಿವಿಯಾಗುತ್ತಾ ಅಥವಾ ಕೈಗಾರಿಕೆ ಅಭಿವೃದ್ಧಿಯಿಂದ ಭೂಮಿಯನ್ನ ಸದುಪಯೋಗಪಡಿಸುತ್ತಾ ಅನ್ನೋದೇ ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.